ಬಟ್ BJPಯಲ್ಲಿ ನಡೀತಾ ಇರೋದಕ್ಕೆ 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನು BJP ಘೋಷಣೆ ಮಾಡ್ತು. ಕರ್ನಾಟಕದ BJP ಕಾರ್ಯಕರ್ತರು ಕಾಯ್ತಾನೇ ಇದ್ದಾರೆ, ಮೇರಾ ನಂಬರ್ ಕಬ್ ಆಯೇಗಾ ಅಂತಂದರೆ BJP ಕರ್ನಾಟಕ ರಾಜ್ಯಾಧ್ಯಕ್ಷರ ಘೋಷಣೆ ಆಗೋದು ಯಾವಾಗ ಅಂತ. ಇನ್ನೂ ಆಗ್ತಾ ಇಲ್ಲ. ಯಾವಾಗ ಆಗುತ್ತೆ ಯಾರ ಹತ್ರನೂ ಉತ್ತರ ಇಲ್ಲ. ಇದನ್ನು ನೋಡ್ತಾ ಇದ್ದರೆ ಕರ್ನಾಟಕದ ವಿಷಯಕ್ಕೆ ಈಗ ಬರೋದೇ ಇಲ್ವಾ ಅಂತ BJP ಹೈಕಮಾಂಡ್. ಅದರ ಅರ್ಥ ಏನು? ಯು ಅಂಡರ್ಸ್ಟ್ಯಾಂಡ್ ಅಷ್ಟೇ. 1.5 ವರ್ಷದ ಹಿಂದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದರು, ಈಗ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ, ಅವಧಿ ಮುಗಿಸ್ತಾರೆ ಅಂತ. ಸಿದ್ದರಾಮಯ್ಯನವರು ಆಫ್ಟರ್ ಲಾಂಗ್ ಟೈಮ್ ಕಡ್ಡಿ ಮುರಿದಂಗೆ ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಇವತ್ತು ವಿಜೇಂದ್ರ ಅವರು ಹೇಳಿದ್ದಾರೆ ಎಲ್ಲಿ ಖಾಲಿ ಇದೆ ರಾಜ್ಯಾಧ್ಯಕ್ಷ ಸ್ಥಾನ. ನಾನು ಕೆಲಸ ಮಾಡಿದ ರೀತಿ ಹೈಕಮಾಂಡ್ಗೆ ಖುಷಿಯಾಗಿದೆ, ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಿಮಗೆ ತೋರಿಸೋದಿಲ್ಲ, ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಕಾರ್ಯಕರ್ತರು ಖುಷಿಯಾಗಿದ್ದಾರೆ ಅಂತ. ಒಂದು ದಿನವೂ ಖಾಲಿ ಕುಳಿತಿಲ್ಲ, 1.5 ವರ್ಷ ಓಡಾಡಿ ಪಕ್ಷ ಸಂಘಟನೆ ಮಾಡಿದ್ದೇನೆ. ವಿಜೇಂದ್ರ ಅವರು ಮಾತಾಡಿದ್ದು ಇವತ್ತು, ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ನಾನು ಹೇಳಿದೆನಲ್ಲ, ಕಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ, ನನ್ನದ ಸರ್ಟಿಫಿಕೇಟ್ ಕೊಟ್ಟಿರೋದು ನಿಮಗೆ ತೋರಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನ ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನ ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು, ಬೆಲೆ ಏರಿಕೆ ಹೋರಾಟ ಇರ್ಬೋದು, ಆದ್ರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪು ಅಲ್ಲ. ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾವೇನ್ ಹೇಳ್ತೇವೆ, ಆಲ್ರೆಡಿ ಇವಾಗ ಅಧ್ಯಕ್ಷರಾಗಿ ಅವ್ರಿಗೆ ಇರೋ ಕಾರಣ ಆಲ್ರೆಡಿ ಅವರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವ. ನಿಯಮಗಳ ಪ್ರಕಾರ ನಾವೇನ್ ಕೇಳಿದ್ವಿ, ಅವರು ಆಲ್ರೆಡಿ 1.5 ವರ್ಷಗಳ ಕಾಲ ಆಗಿದ್ದಾರೆ. ಇನ್ನು 1.5 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ 3 ವರ್ಷ ಅವಧಿ ಆಗ್ತದೆ. 3 ವರ್ಷ ಆದ ನಂತರ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಇಲ್ಲ ಅನ್ನೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ಇನ್ನೂ 1.5 ವರ್ಷ ಆಗಿರೋ ಕಾರಣ ಇನ್ನೂ 1.5 ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ, ಸದ್ಯಕ್ಕಂತೂ ವಿಜೇಂದ್ರನ್ ಮುಂದುವರಿಸ್ರಿ ಅಂತ ನಾವು ಕೇಳಿದ್ವಿ. ಮುಂದೆ ಪಾರ್ಟಿ ಅವಕಾಶ ಕೊಟ್ಟರೆ ಮತ್ತೆ ಆಗ ಅದರಲ್ಲಿ ಏನಿದೆ, ಯಾರು ಬೇಕಾದ್ರೂ ಅವಕಾಶ ಸಿಗುತ್ತಲ್ಲ. ಮಧ್ಯದಲ್ಲಿ ಒಂದು ಸಲ ರಾಮುಲು ಅವರು ಸಿಟ್ಟಾಗ್ಬಿಟ್ಟಿದ್ರು. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸೋಲಿಗೆ ರಾಮುಲು ಕಾರಣ ಅಂತ ರಿಪೋರ್ಟ್ ಬರೆದು ಬಿಟ್ಟಿದ್ದಾರೆ ಅಂತ ಸಿಟ್ಟಾಗಿದ್ದರು ಅವರು ವಿಜೇಂದ್ರರ ಮೇಲೂ. ಅವು ಭಾಳ ಸಿಟ್ಟಿಗೆದ್ದು ಮಾತಾಡಿದ್ರು. ಆವಾಗ ತಟಸ್ಥ ಬಣದಿಂದ ಇನ್ನೊಂದು ಕಡೆ ಸರಿತಿದ್ದಾರೇನೋ ರಾಮುಲು ಅವರು ಅಂತ ಅನ್ನಿಸ್ತಾ ಇತ್ತು. ಇವತ್ತು ಮುಂದುವರಿಸಿ ವಿಜೇಂದ್ರರನ್ನ ಅಂತಾರೆ. ಇದು ಕನ್ಫ್ಯೂಸಿಂಗ್ ಇದೆ, ಇವರು ಪರವಾಗ ವಿರೋಧವಾಗ. 1.5 ವರ್ಷ ಮಾಡಿದ್ದಾರೆ, ಇನ್ನು 1.5 ವರ್ಷ ಮುಂದುವರಿಸಿ, ಆ ನಂತರ ಬೇರೆಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ. ಅಂದರೆ 2028ರಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ BJPಯ ರಾಜ್ಯಾಧ್ಯಕ್ಷರಾಗಿ ಯಾರು ಇರ್ತಾರೆ, ಯಾರು ಇರಬೇಕು ಅನ್ನೋದೇ ದೊಡ್ಡ ಚರ್ಚೆ ಆಗ್ತಾ ಇರೋದು. ಈಗ 2025ರಲ್ಲಿದ್ದೀವಿ. ಈಗ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಫ್ರೆಶ್ ಘೋಷಣೆಯನ್ನು ಮಾಡಿದರೆ ಇವತ್ತಿನ ಡೇಟ್ನಿಂದಲಾಗುವಾಗತ್ತೆ. ಮುಂದಿನ 3 ವರ್ಷ ಆಯಿತು. ವಿಜೇಂದ್ರರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತವೆ ಅಂತ ಹೈಕಮಾಂಡ್ ಘೋಷಣೆ ಮಾಡ್ದಂಗೆ ಈಗ ಉಳಿದೆಲ್ಲ ರಾಜ್ಯಗಳಿಗೂ ರಾಜ್ಯಾಧ್ಯಕ್ಷರನ್ನು ಆರಿಸಿ ಕರ್ನಾಟಕ ಒಂದಕ್ಕೆ ಬರದೇ ಹೋದರೆ ಅಂಡರ್ಸ್ಟ್ಯಾಂಡೇಬಲಿ 3 ವರ್ಷಗಳ ಅವಧಿಯನ್ನು ವಿಜೇಂದ್ರ ಅವರು ಪೂರ್ತಿ ಮಾಡ್ತಾರೆ ಅಂತ ಅರ್ಥ. 1.5 ವರ್ಷದ ಹಿಂದಾಗಿದ್ದಾರೆ, ಇನ್ನು 1.5 ವರ್ಷದ ನಂತರ ರಾಜ್ಯಾಧ್ಯಕ್ಷರಾಗಿ ಬೇರೆಯವರು ಆಯ್ಕೆಯಾಗ್ತಾರೆ ಅಂತ. ಹಂಗೆ ಮಾಡಿ ಅಂತ ರಾಮುಲು ಅವರ ಬೇಡಿಕೆ. ನೋಡೋಣ, ಇನ್ನೊಂದು ವಾರ ಅಂತಿದ್ದಾರೆ ಕೆಲವರು, ಇಲ್ಲ ಇನ್ನೊಂದು ವಾರದಲ್ಲಿ ಘೋಷಣೆ ಆಗುತ್ತೆ ಅಂತ. ಲೆಟ್ಸ್ ಸಿ, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.